ಅತಿ ಮುಖ್ಯವಾದ ಪ್ರಶ್ನೆ ಸರ್, ಕೋವಿಡ್ ಸಂದರ್ಭದಲ್ಲಿ ಬಿಜೆಪಿ ಆಡಳಿತದಲ್ಲಿತ್ತು, ಕಂಡು ಕೇಳರಿಯದಂಥ ಭ್ರಷ್ಟಾಚಾರ ನಡೆದಿದೆ ಅಂತ ಕಾಂಗ್ರೆಸ್ ಆರೋಪ ಮಾಡಿತು. ಕೇವಲ ಆರೋಪಕ್ಕೆ ಸೀಮಿತನಾ ಅದು? ಅದರ ಬಗ್ಗೆ ತನಿಖೆ ಕೂಡ ಮಾಡಿದ್ದಾರೆ, ವರದಿ ಕೂಡ ಕೊಟ್ಟಿರಬೇಕು ಇದರಲ್ಲಿ. ನ್ಯಾಯಮೂರ್ತಿ ಮೈಕಲ್ ಖುನಾ ಅವರ ವರದಿ ಏನಾಯಿತು? ಇಲ್ಲ, ನಾನೀಗ ಬಂದದಷ್ಟೇ. ನಾನು ಬರುವ ಮುಂಚೆ ಅದು ವರದಿ ಆಗಿದೆ, ದಿನೇಶ್ ಗುಂಡೂರಾವ್ ಕೈಯಲ್ಲಿ ಕೊಟ್ಟಿದ್ದಾರೆ. ಬಹುಶಃ ಅವ್ರಿಗೆ ಅದರ ಮಾಹಿತಿ ಜಾಸ್ತಿ ಇರಬೇಕು. ಓಕೆ. ಸೊ ಆರೋಗ್ಯ ಇಲಾಖೆಯ ಸುಧಾರಣೆ ಆಗುತ್ತೆ ಅಂತ ಕನಸನ್ನು ಇಟ್ಕೊಳ್ಬೋದು ಜನ ಅಂತ ಈಗ ನೀವು ಬಂದಿದ್ದೀರಿ. ನೋಡಿ, ಯಾವುದೇ ಒಂದು ಇಲಾಖೆ ಮತ್ತು ವ್ಯವಸ್ಥೆ ಸರಿಯಾಗಬೇಕಾದ್ರೆ ಒಂದು ಸರ್ಕಾರ ಅಂದರೆ ಮಂತ್ರಿಗಳು ಮತ್ತು ಸರ್ಕಾರ, ಸ್ಥಳೀಯ ಮಟ್ಟ ನಮ್ಮೆಲ್ಲ ವೈದ್ಯ ಸಿಬ್ಬಂದಿಗರು ಮತ್ತು ಊರವರು ಸಹಕಾರ ಕೊಟ್ಟಾಗ ಮಾತ್ರ ಅದು ಸಾಧ್ಯವಾಗ್ತದೆ. ಈಗ ನಾನು ಎಲ್ಲ ಯುವಕರಿಗೆ ಹೇಳ್ತಾ ಇದ್ದೆ, ನಾನು ಯುವಕರು ಮ್ಯಾಚ್ ಮಾಡುವಾಗ ರಾತ್ರಿಗಳು ಹೋಗ್ಕೊಂಡು ಫ್ಲಡ್ ಲೈಟ್ ಮ್ಯಾಚ್ ಮಾಡಿ ಖರ್ಚು ಮಾಡಿ 10-15 ಲಕ್ಷ ಖರ್ಚು ಮಾಡಿ ದೊಡ್ಡ ವಿಜೃಂಭಣೆಯಿಂದ ಮ್ಯಾಚ್ ಮಾಡ್ತಾರೆ. ಅದೇ ಅಲ್ಲಿ ಒಂದು PSCಗೆ ಒಂದು CSCಗೆ ಒಂದು ಒಂದು ಸಣ್ಣ ಮಟ್ಟದ ಒಂದು ಕೊಡುಗೆ ಕೊಡುವಂಥ ಮನೋಭಾವ ಹಮ್ಮಿಕೊಳ್ಬೇಕು. ಖಾಸಗಿ ಸಹಭಾಗಿತ್ವದ ಕಡೆ ಕೂಡ ಯೋಚನೆ ಮಾಡ್ತಾ ಇದ್ದಾರೆ. ಖಾಸಗಿ ಅಲ್ಲ, PPP ಅಂತ ಹೇಳಿದರೆ ನೋಡಿ, ಒಂದು ಆಸ್ಪತ್ರೆಯಲ್ಲಿ 2 ಡಾಕ್ಟರ್ ಬೇಕು, 1 ಡಾಕ್ಟರ್ ಇರ್ತದೆ. 10 ನರ್ಸ್ ಬೇಕಾದರೆ ಬೇರೆ 4 ನರ್ಸ್ ಇರ್ತದೆ, ವಾಚ್ಮೆನ್. ಆವಾಗ ಖಾಸಗಿ ಆಸ್ಪತ್ರೆ ಮುಂದೆ ಬಂದು ಹೆಚ್ಚಿನ ಡಾಕ್ಟರ್ಗಳು, ಹೆಚ್ಚಿನ ನರ್ಸಸ್, ಅಲ್ಲಿ ವಾಚ್ಮ್ಯಾನು, ಕ್ಲೀನಿಂಗ್ ಬೇರೆಲ್ಲ ವ್ಯವಸ್ಥೆ ಮಾಡಿ ಪೇಷಂಟ್ಗಳಿಗೆ ಫ್ರೀ ಕೊಡೋದಾದರೆ, ಅವರೊಂದು CSRಲ್ಲಿ ಒಂದು ದತ್ತು ಸ್ವೀಕಾರ ಕೊಡೋದಾದರೆ ಅದು ಸ್ವಾಗತ, ಅದು ಒಪ್ಪಿದ್ದೇನೆ, ನಾವು ಕಡೆ ಕೊಟ್ಟಿದ್ದೇವೆ. ಇನ್ನು ಮುಂದೆ ಕೂಡ ನಾವು ಕೊಡ್ತೇವೆ. ಮತ್ತು ಪ್ರತಿಯೊಂದು ಆಸ್ಪತ್ರೆಯೂ ಕೂಡ ಒಂದೊಂದು ಇಂಥ ಸರ್ಕಾರಿ ಆಸ್ಪತ್ರೆ ದತ್ತು ಸ್ವೀಕರಿಸಬೇಕು. ನಮಗೇನಿದೆ, ನಾವು ಇಬ್ಬರೂ ಕೂಡ ಸರ್ಕಾರ ಲೆವೆಲ್ ಬೆಸ್ಟ್ ಮಾಡಿ ಅದಕ್ಕೆ ಹೆಚ್ಚುವರಿ ಖಾಸಗಿ ಸಹಕಾರ ಮಾಡಿಕೊಂಡು ಬರುವಂಥ ಪೇಷಂಟ್ ಅವರಿಗೆ ಉತ್ತಮವಾದ ವ್ಯವಸ್ಥೆ ಮಾಡಿ ಕೊಡಬೇಕು. ಅದು ನಮ್ಮ ಉದ್ದೇಶ ಇದೆ, ಅದಕ್ಕೆ ನಾವು ಪ್ರೋತ್ಸಾಹ ಕೊಡ್ತೇವೆ. ಹಿಂದೆ ಆರೋಗ್ಯ ಸಚಿವರಾಗಿದ್ದಾಗ ಬೆಂಗಳೂರಿನ ಜೀವನ್ ಭೀಮಾನಗರ ಮತ್ತು KC ಜನರಲ್ ಆಸ್ಪತ್ರೆ ಮಾದರಿ ಆಸ್ಪತ್ರೆಗಳಾಯಿತು. ಈಗ ಇಡೀ ಜಿಲ್ಲಾಸ್ಪತ್ರೆಗಳು ಕೂಡ ಅಂಥ ಪರಿವರ್ತನೆಗೆ ಮುಂದಾಗಬಹುದಾ? ಖಂಡಿತವಾಗಿಯೂ ನಮ್ಮ ಮುಖ್ಯ ಉದ್ದೇಶವೇ ಜಿಲ್ಲಾ ಮತ್ತು ತಾಲೂಕು ಆಸ್ಪತ್ರೆಯನ್ನು ಭಾಳ ಸುಧಾರಣೆಗೊಳಿಸೋದು, ಉತ್ತಮವಾಗಿ ಮಾಡೋದು. ಅದಕ್ಕೆ ಬೇಕಾದ ಎಲ್ಲ ಪ್ರೋತ್ಸಾಹದ ಕೆಲಸ ನಾವು ಮಾಡ್ತೇವೆ. ಎಸ್.